ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೈಪೋಟಿ ಶುರುವಾಗಿದೆ. ಇತ್ತ ಬಿಜೆಪಿ ನಡುವಿನ ಫೈಟ್ ಕಾಂಗ್ರೆಸ್ಗೆ ಗೆಲುವಿನ ನಿರೀಕ್ಷೆಯನ್ನ ತಂದೊಡ್ತಾ ಇದೆ. ಸೊ ಈ ಬಾರಿ ಕಾಂಗ್ರೆಸ್ ವಿನ್ ಆಗುತ್ತಾ ಬಿಜೆಪಿ ವಿನ್ ಆಗುತ್ತಾ ಅನ್ನುವಂಥದ್ದನ್ನ ಜನರ ಬಾಯಲ್ಲೇ ಕೇಳೋಣ. ಇದು U+ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮ. ನಾನು ತೇಜಸ್ವಿನಿ ಕೋಟ್ಯಾನ್. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾರು ವಿನ್ ಆಗ್ಬಹುದು ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಮ ಮತ ಯಾರಿಗೆ? ನೋಡಬೇಕು ಲಾಸ್ಟಿಗೆ. ಕಾಂಗ್ರೆಸ್ ಬಿಜೆಪಿ ಅದು ಹೇಳಲಿಕ್ಕೆ ಆಗುದಿಲ್ಲ, ಜನ ನೋಡಿ. ಈಗ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಯಾರು ನಿಂತಿದ್ದಾರೆ ಅದು ಗೊತ್ತಿಲ್ಲ. ಈ ಬಾರಿ ಎಲೆಕ್ಷನ್ ಯಾವ್ದು ವಿನ್ ಆಗ್ಬಹುದು ಸರ್? ಹೇಳಿಕೆ ಆಗಿದೆ. MP ಎಲೆಕ್ಷನ್ ಹೇಳಿಕೆ ಆಗಿದೆ. ಬಿಜೆಪಿ ಬರ್ಬೋದಾ? ಬಿಜೆಪಿ ಅಲ್ಲಿ ಯಾರು ನಿಂತಿದ್ದಾರೆ ಗೊತ್ತಿಲ್ಲ ಯಾರು. ನಿಮ್ಮ ಹೆಸರು? ಹೈದರ್ ಅವರೇ, ಈ ಸಲ ಯಾರಿಗೆ ನಿಮ್ಮ ಓಟ್? MP ಎಲೆಕ್ಷನ್ ನಾವು ಮುಂಚೆನೂ ಕಾಂಗ್ರೆಸ್ ಆಗಿರೋದು, ಇವಾಗಲೂ ಕಾಂಗ್ರೆಸ್. ಓಕೆ, ಈ ಬಾರಿ ಯಾರು ನಿಂತಿದ್ದಾರೆ ಸರ್ ಕಾಂಗ್ರೆಸ್? ಯಾರಂತ ಗೊತ್ತಿಲ್ಲ, ಡಿಕ್ಲೇರ್ ಆಗ್ಲಿಲ್ಲ. ಡಿಕ್ಲೇರ್ ಆಗದೆ ನೀವು ಕಾಂಗ್ರೆಸ್ಗೆ ಹಾಕ್ತಿದ್ದೀರಾ? ನೀವು ಪಕ್ಷ ನೋಡಿ ಹಾಕ್ತಿದ್ದೀರಾ, ಜನರನ್ನ ನೋಡಿ ಹಾಕ್ತಾ ಇಲ್ವಾ? ನಮ್ದು ಮುಖ್ಯವಾಗಿ ನಮ್ದು ಪಕ್ಷ. ಹೌದು, ಪಕ್ಷ ನಿಮಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಎಲ್ಲ ಮಾಡಿದ್ರೆ ಪರವಾಗಿಲ್ಲ. ಏನಿದ್ರು ಕಾಂಗ್ರೆಸ್ಗೆ ಇದು ಪಕ್ಷಕ್ಕೆ ಹಾಕ್ತಿದ್ದೀರಾ? ಯಾರು ನಿಂತರೂ ತೊಂದ್ರೆ ಇಲ್ಲ. ಸರ್ ಈ ಸರ್ತಿ ವಾ ಪಕ್ಷ ವಿನ್ ನಾವು MP ಎಲೆಕ್ಷನ್ ಎಂಕ್ಲೆಗೆ ಬಿಜೆಪಿ ವಿನ್ ಆಪಣೊಂದುಂಡು. ಬಿಜೆಪಿ ಏನ್ ಆಕಾಂಕ್ಷೆಗಳು ಅಂತ ಗೊತ್ತು? ಎಂಕ್ಲು ಪುತ್ತಿಲ ಪಣೊಂದುಲ್ಲ. ಪುತ್ತಿಲ ವಿನ್ ಆವೆ ಸೀಟು ಕೊರಂಡ ಎಲೆಕ್ಷನ್. ಈ ಸರ್ತಿ MP ಎಲೆಕ್ಷನ್ ಏರ್ ವಿನ್ ಆವೇರಿಂದ ಆಪುಂಡಿರಿ. ಓಕೆ, ಈರ್ನ ಮತ್ತೆ ಏರಿಗಿಂದ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ತದೆ? ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಹೇಳಲಿಕ್ಕೆ ಆಗ್ತಿಲ್ಲ, ನೋಡ್ಬೇಕಷ್ಟೇ. ಇನ್ನು ಇಷ್ಟರವರೆಗೆ ಟ್ರೆಂಡ್ ಬೇರೆ ಇತ್ತು, ಇವಾಗ ರೈತರೆಲ್ಲ ಇದ್ ಮಾಡ್ತಾ ಇದ್ದಾರಲ್ಲ, ನೋಡ್ಬೇಕಷ್ಟೇ ಏನಂತ. ನಿಮ್ಗೆ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ಪಕ್ಷ ಲಾಸ್ಟ್ ಟರ್ಮ್ ನಲ್ಲಿ ಅಭಿವೃದ್ಧಿ ಮಾಡಿದೆ ಅಂತ ಅನ್ಸ್ತಾ ಇದೆ? ಬಿಜೆಪಿ ಕಾಂಗ್ರೆಸ್ ಅಭಿವೃದ್ಧಿ ಅಂತ ಏನು ನೋಡ್ಲಿಕ್ಕೆ ಇಲ್ಲ, ಏನಿಲ್ಲ. ಎಲ್ಲ ಪಾರ್ಟಿ ಒಂದೇ. ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ಅವರವರ ಮಕ್ಕಳೇ ಇಂಪ್ರೂವ್ಮೆಂಟ್ ಆಗ್ತಾರೆ ಹೊರತು ಬೇರೆ ಯಾರು ಇಂಪ್ರೂವ್ಮೆಂಟ್ ಆಗಲ್ಲ. ಜನಸಾಮಾನ್ಯರಿಗೆ ಗೊತ್ತುಂಟಲ್ಲ, ಎಲ್ಲ ಕಷ್ಟನೇ. ರೋಡ್ ಸರಿ ಇಲ್ಲ, ಬೇಕಾದಾಗೆ ನೀರು ಸಿಗುವುದಿಲ್ಲ, ಎಲ್ಲ 1-2 ಎಲ್ಲ ಐಟಮ್ಗೆ ರೇಟ್ ಜಾಸ್ತಿ ಆಗಿದೆ. ಇವಾಗ ಗ್ಯಾಸ್ ತೆಗಿಲಿಕ್ಕೆ ಗೊತ್ತಿಲ್ಲ, 400 ರೂಪಾಯಿ ಇತ್ತು, ಇವಾಗ ಎಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಅಕ್ಕಿ ಪದಾರ್ಥ ಕಾಲು ಎಲ್ಲದಕ್ಕೆ ಜಾಸ್ತಿ ಆಗಿದೆ, ಯಾವುದು ಇಲ್ಲ. ಬಡವರಿಗೆ ಯಾವ ಪಾರ್ಟಿ ಬಂದರೂ ಅವರ ಒಟ್ಟಿಗೆ ಹೊಡೆಯುವುದು. ಯಾರ್ದು ಹಣವಂತರಿದ್ದಾರೆ ಅವರು ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಷ್ಟೇ. ಎಲ್ಲ ಪಾರ್ಟಿ ಒಂದೇ. ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಬಿಟ್ಟು ಯಾರು ಬರುವುದಿಲ್ಲ. MP ಎಲೆಕ್ಷನ್ ಓಕೆ, ಒಂದು 400 ಸೀಟು ಗ್ಯಾರಂಟಿ. ಒಂದಷ್ಟು ಜನರ ನಡುವೆ ಫೈಟ್ ಆಗ್ತಾ ಉಂಟು, ಯಾರಿಗೆ ಸೀಟ್ ಸಿಗ್ಬೋದು ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲಗೆ. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಬಿಜೆಪಿ. ಓಕೆ, ಬಿಜೆಪಿಯಲ್ಲಿ ಒಂದಷ್ಟು ಜನ ಆಕಾಂಕ್ಷಿಗಳು ನಿಂತಿದ್ದಾರಲ್ಲ, ಅದ್ರಲ್ಲಿ ಯಾರಿಗೆ ಸೀಟ್ ಸಿಗ್ಬೋದು? ಯಾರಿಗಂತ ಗೊತ್ತಿಲ್ಲ, ಆದ್ರೆ ಸಹ ನಮ್ದು ಬಿಜೆಪಿ ಬರಬೇಕು. ನರೇಂದ್ರ ಮೋದಿ ಅವರ ನೇತೃತ್ವ ಬಿಜೆಪಿ ಸರ್ಕಾರ ಒಳ್ಳೆ ಅಭಿವೃದ್ಧಿ ಅಂತ ಕೆಲಸ ಮಾಡ್ತಾ ಇದ್ದೆ. ನರೇಂದ್ರ ಮೋದಿ ಬರ್ಬೇಕಂತ ನಮ್ಮೆಲ್ಲರ ಆಸೆ. ಓಕೆ, 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಬಿಜೆಪಿ ಮತ್ತೆ? 10ರಲ್ಲಿ 10. ಓಕೆ, ಕಾಂಗ್ರೆಸ್ಗೆ ಸರ್? 0. ಈ ಸಲ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಕಾಂಗ್ರೆಸ್. ಓಕೆ, ನೀವೀಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಂದು ಕಾಂಗ್ರೆಸ್ಗೆ ಒಂದು 8 ಕೊಟ್ಟರೆ, ಬಿಜೆಪಿಗೆ ಒಂದು 2 ಕೊಟ್ಟರೆ. ಈ ಸಲ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಪಕ್ಷ ಬಿಜೆಪಿ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಸರ್ ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ನಮ್ದು ಕಾಂಗ್ರೆಸ್ ಅಂತ ಮೇಡಮ್. ಓಕೆ, ಅಭಿವೃದ್ಧಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ ಬಿಜೆಪಿ? ಅಭಿವೃದ್ಧಿ ನಮ್ಗೇನು ಯಾವ್ದಾದ್ರು ಪ್ರಯೋಜನ ಇಲ್ಲ, ಒಂದೇ ಲೆಕ್ಕ ಇದೆ. ಓಕೆ ಸರ್, ಈಗ 10ರಲ್ಲಿ ಎಷ್ಟು ಪಾಯಿಂಟ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಬಿಜೆಪಿ ಮತ್ತೆ ಕಾಂಗ್ರೆಸ್? 10ರಲ್ಲಿ ಕಾಂಗ್ರೆಸ್ ಒಂದು 9 ಕೊಡ್ಬೋದು, ಬಿಜೆಪಿಗೆ ಮ್ಯಾಮ್. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ನಿಮ್ಮ ಪ್ರಕಾರ?
ನನ್ನ ಮತ ಬಿಜೆಪಿ. ಓಕೆ, ಅಭಿವೃದ್ಧಿ ಅಂತ ಹೇಳಿದ್ರೆ ಬಿಜೆಪಿಯ ಕಾಂಗ್ರೆಸ್ ಎರಡೂ ಇದೆ. ಈಗ ಬಿಜೆಪಿಯಲ್ಲಿ ಸತ್ಯಜಿತ್ ಸುರತ್ಕಲ್, ನಳಿನ್ ಕುಮಾರ್ ಕಟೀಲ್, ಅರುಣ್ ಕುಮಾರ್ ಪುತ್ತಿಲ್ ಅವರೆಲ್ಲ ನಿಂತಿದ್ದಾರಲ್ಲ, ಅವರಲ್ಲಿ ಯಾರಿಗೆ ಸೀಟ್ ಸಿಗ್ಬೋದು ಅನ್ಸುತ್ತೆ? ಅರುಣ್ ಕುಮಾರ್ ಪುತ್ತಿಲ್. ಈಗ ಒಂದು ನಮ್ಮ ಸ್ಟೇಟ್ ಅಲ್ಲಿ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಈಗ ಜಾಸ್ತಿ ಅಭಿವೃದ್ಧಿ, ವಿಮೆನ್ಸ್ಗೆ ಅಂತ ಜಾಸ್ತಿ ಅಭಿವೃದ್ಧಿ ಮಾಡ್ತಾ ಇದೆ ಅಲ್ಲ, ಮಹಿಳಾ ಇದಕ್ಕೆ ಶಕ್ತಿ ಯೋಜನೆ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು. ಆದ್ರೂ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ? ಮೇಯ್ನ್ ಆಗಿ ಅವರು ಅಂದ್ರೆ ಗಡಿಯಲ್ಲಿರುವ ಸೈನಿಕರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಒಂದು ಇಂಪಾರ್ಟೆಂಟ್. ಹೆಂಗಸರಿಗೆ ಸಪೋರ್ಟ್ ಮಾಡೋದು ಒಳ್ಳೆ ವಿಚಾರನೇ, ಬಟ್ ನನಗನ್ಸೋ ಪ್ರಕಾರ ನಮಗೆ ಸಪೋರ್ಟ್ ಮಾಡೋದಕ್ಕಿಂತಲೂ ಅದಕ್ಕೆ ಸಪೋರ್ಟ್ ಮಾಡೋದು ಅದು ಬೆಸ್ಟ್ ಅಂತ ಕಾಣ್ತದೆ ಅಷ್ಟೇ. ಈಗ ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಪಕ್ಷ ಯಾವ ವಿನ್ ಆಗ್ತದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ, ಅದು ಬಿಜೆಪಿ. ನಿಮ್ಮ ಮತ ಹಾಗಾದ್ರೆ ಬಿಜೆಪಿ? ಹೌದೌದು. ಅಭಿವೃದ್ಧಿ ಅಂತ ಹೇಳಿದ್ರೆ ಬಿಜೆಪಿ ಸರ್ ಕಾಂಗ್ರೆಸ್? ಅಭಿವೃದ್ಧಿ ಯಾರೇ ಮಾಡಿದ್ರು ಅವರಿಗೆ ನನ್ನ ಸಪೋರ್ಟ್ ಉಂಟು, ಆದರೆ ಅಭಿವೃದ್ಧಿ ಮತ್ತೆ ರಾಜಕೀಯ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಅದರಲ್ಲಿ ಪಕ್ಷ ಭೇದ ಇಲ್ಲ, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ. ಸರ್, ಈ ಸಲ ಬಿಜೆಪಿಯಲ್ಲಿ ಸತ್ಯಜಿತ್ ಸುರತ್ಕಲ್, ಅರುಣ್ ಕುಮಾರ್ ಪುತ್ತಿಲ, ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಅಥವಾ ಒಂದಷ್ಟು ಜನ ನಿಂತಿದ್ದಾರೆ, ಅವರಲ್ಲಿ ಯಾರಿಗೆ ಸೀಟ್ ಸಿಗ್ಬೋದು ಅನ್ಸುತ್ತೆ? ಅವರಿಗೆ ಅಲ್ಲಿ ಯಾರಿಗೇ ಸೀಟ್ ಸಿಕ್ಲಿ ನಾನು ಅವರಿಗೆ ಸಪೋರ್ಟ್ ಮಾಡ್ತೇನೆ. ನನಗೆ ವ್ಯಕ್ತಿ ಮುಖ್ಯ ಅಲ್ಲ, ಒಂದು ಸಿದ್ಧಾಂತ ಇರುವಂತಹ ದೃಢವಾದಂಥ ಆಡಳಿತ ಕೊಡಬೇಕಾದಂಥ ಒಂದು ಯಾವ ಪಾರ್ಟಿ ಉಂಟು ಅದು ನನಗೆ ಮುಖ್ಯ ಆಗ್ತದೆ. ಅದರಲ್ಲಿ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಸರ್ ಬಿಜೆಪಿಗೆ ಕಾಂಗ್ರೆಸ್? 100ಕ್ಕೆ 100. ಬಿಜೆಪಿ ಕಾಂಗ್ರೆಸ್ ನೋ ರಿಯಾಕ್ಷನ್, ನೋ ರಿಯಾಕ್ಷನ್. MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ಅನ್ಸುತ್ತೆ? ಅಲ್ಲಿ ಮೇಡಮ್ ಈರ್ನ ಪ್ರಕಾರ ಈರ್ನ ಓಟ್ ಏರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಓಕೆ, ದಾಯ ಬಿಜೆಪಿ ಅಭಿವೃದ್ಧಿ ಮಂತಜ ಬಿಜೆಪಿಲ ಮಲ್ತದೆ ಕಾಂಗ್ರೆಸ್ ಇದಕ್ಲಿಗಂತ ಎಡ್ಡ ಅಭಿವೃದ್ಧಿ ದಿಕ್ಕದಿಲ್ಲ. ಓಕೆ, ಇರ್ನ ಓಟ್ ಅಂಚನ ಕಾಂಗ್ರೆಸ್ ಎನ್ನ ಕಂಡನ್ಯಾಗ ಪುರ ಬೇಲೆ ಆತನ ಅಕ್ಲಿರ್ದಾರ ಅಂಚಾರ್ದಾರೆ ಅಕ್ಲಿಗೆ ಕಾಂಗ್ರೆಸ್ಗೆ ಓಟ್ ಮಾಡ್ಯಾರ. ಜನ ತೂದು ಓಟ್ ಮಾಡುವಾರಿ, ಪಕ್ಷ ತೂದು ಓಟ್ ಜನಗೂ ಪಕ್ಷ ತೂದು ಪಕ್ಷ ಅಂದ ಯಾವ್ದು ಆದ ಅಂಡಲ್ಲ ಅವಡಿ ಕಾಂಗ್ರೆಸ್. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ಸರ್? ನಮ್ದು ಯಾವ್ದ್ರ ಬಿಜೆಪಿ, ಮೋದಿ. ಮೋದಿಯೇ ವಿನ್ ಆಗ್ಬೇಕು. ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಆಗ್ಬಾರ್ದು? ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ಗಳೇ ಇಲ್ಲ, ಯಾಕಂತ ಹೇಳಿದ್ರೆ ಮೋದಿ ಎದುರಲ್ಲಿ ಅವರೆಲ್ಲ ಎಷ್ಟಾದ್ರೂ ಅಷ್ಟೇ ಬಚ್ಚಗಳು. ನೀವು ಪಕ್ಷ ನೋಡಿ ಹಾಕುವಂತದ್ದ ಅಥವಾ ಜನ ನೋಡಿ ಹಾಕುವಂತದ್ದ? ನಾವು ನಿಜವಾಗಿ ಪಕ್ಷ ನೋಡಿ ಹಾಕೋದು. ಹಾಗಂತ ಹೇಳ್ಕೊಂಡು ಈ ಸರ್ತಿ ಮೋದಿ ಇರುವ ಕಾರಣ ಮೋದಿ ಬರಲೇಬೇಕು, ಯಾಕಂದ್ರೆ ದೇಶದ ರಕ್ಷಣೆಗೆ, ದೇಶವನ್ನ ಒಂದು ಉತ್ತುಂಗ ಸ್ಥಿತಿಗೆ ತರಲಿಕ್ಕೆ ಮೋದಿ ಆಗ್ಬೇಕು ಹೊರತು ಬೇರೆ ಯಾವ ಕಾಂಗ್ರೆಸ್ ನಾಯಕರಿಂದ ಸಾಧ್ಯ ಇಲ್ಲ. ಆದ ಕಾರಣ ಮೋದಿ ಬಂದ್ರೆ ದೇಶ ಉಳಿತದೆ, ಇಲ್ಲ ಅಂತಾದ್ರೆ ಹೋಗ್ತದೆ. ಮೋದಿಯೇ ಬರಬೇಕು, ಮೋದಿ ಬಂದ್ರೇನೆ ಒಂದು ಅದಕ್ಕೆ ನಮ್ಮ ದೇಶಕ್ಕೆ ಒಂದು ಕಳಶ ಇದ್ದಾಗೆ. ಓಕೆ, ಈಗ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ನಿಂತಿದಾರಲ್ಲ, ಈಗ ಅರುಣ್ ಕುಮಾರ್ ಪುತ್ತಿಲ ಸರ್ ಇರ್ಬೋದು, ಸತ್ಯಜಿತ್ ಇರ್ಬೋದು ಅಥವಾ ನಳಿನ್ ಕುಮಾರ್ ಸರ್ ಇರ್ಬೋದು, ಅವರಲ್ಲಿ ಯಾರಿಗೆ ಸೀಟ್ ಸಿಗ್ಬೇಕು ನಿಮ್ಮ ಪ್ರಕಾರ? ಸತ್ಯಜಿತ್ ಸಿಗಬೇಕು, ಸುರತ್ಕಲ್. ಅವರು ಹಿಂದುತ್ವ ಇದರಲ್ಲಿ ಇದ್ದಾರೆ ಮುಂಚಿನಿಂದ, ಈಗ ಅಲ್ಲ, ಸಾಧಾರಣ ಒಂದು 30 ವರ್ಷ ಹಿಂದೆನೇ ಅವರು. ಹಿಂದುತ್ವ ಅಂತಾನೆ ಬೇಕಾ ಅಥವಾ ಅಭಿವೃದ್ಧಿ, ನಮ್ಮ ದೇಶದ ಅಭಿವೃದ್ಧಿ? ನಮಗೆ ಎರಡೂ ಬೇಕು. ಹಿಂದುತ್ವ ಅವ್ರ ಕೈಯಿಂದ ಸಾಧ್ಯ ಅನ್ಸುತ್ತೆ? ಖಂಡಿತ ಆಗ್ತದೆ, ಯಾಕಂತ ಹೇಳಿದ್ರೆ ಫಸ್ಟ್ ಹಿಂದುತ್ವ ಇದ್ರೇನೆ ಸ್ವಲ್ಪ ಒಳ್ಳೇದು. ಮತ್ತೆ ಅಭಿವೃದ್ಧಿ ಅಂದ್ರೆ ಅವರು ಮುಂಚಿನಿಂದಲೇ ಎಲ್ಲರೊಟ್ಟಿಗೆ ಬೆರಿತಾ ಇದ್ರು, ಮತ್ತೆ ಒಂದು ಸಂಘಟನೆ ಚತುರ ಅವರು. ಅದಲ್ಲದೆ ಅವರು ದೇಶ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಒಳ್ಳೆಯ ವ್ಯಕ್ತಿ, ಅಭ್ಯರ್ಥಿ ಅಂತ ಹೇಳ್ಬಹುದು. ಈ ಸರ್ತಿ MP ಎಲೆಕ್ಷನ್ ವಾ ಪಕ್ಷ ವಿನ್ ಎಂಕ್ಲು ಭಾರತೀಯ ಜನತಾ ಮೋದಿ ಪಕ್ಷ ಮೋದಿ. ಓಕೆ, ದಕ್ಷಿಣ ಕನ್ನಡ ಅಡಿ ಏರಿಗೆ ಸೀಟ್ ತಿಕ್ಕೊಡು ಸರ್? ಎಂಕ್ಲು ನಳಿನ್ ಕುಮಾರ್ ಬಿಡ್ತು ಬೇರೆ ತಿಕ್ಕೊಂಡ ಎಂಕ್ಲು ಇತ್ತ ಒಂಜಿ ಪೊಸಿಷನ್ ಎಂಚ ಲೈಟ್ ಕಮ್ಮ ಅಂತ ಅಂಡ್ಲ ಎಂಕಲ ಮೋದಿನ ಪುದಾಟು ಬಿಜೆಪಿಗೆ ಪಾಡುವಾರಿ? ಬಿಜೆಪಿಗೆ ಶುವರ್. ಏನ ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಕರ್ತೆ RSS. ಕಾಂಗ್ರೆಸ್ ಬಲ್ಲಿ ಕಾಂಗ್ರೆಸ್ ಏರುಲ್ಲೇರು ಆ ಬಚ್ಚನ ಕ್ಲೇನ್ ಪುರ ಪಾತೊಂದು ಎಂಕ್ಲಿಗೆ ವಾ ದೇಶ ಉದ್ಧಾರ ಆಗ್ತದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಬಿಜೆಪಿ ಅದು ಕಾಂಗ್ರೆಸ್ ಯಾವುದು ಕಾಣ್ತಾ ಇಲ್ಲ. ಈ ಸಲ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಬಿಜೆಪಿ. ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ ಅಂದ್ರೆ ಅವ್ರು ಕೊಡುವ ಘೋಷಣೆ
ಇದ್ರಲ್ಲಿ ಗ್ಯಾರಂಟಿ ಎಲ್ಲ ಸಕ್ಸಸ್ ಆಗ್ಲಿಲ್ಲ. ಸರಿ, ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಯಾವುದು ಗೊತ್ತಾ ಆಗಲ್ಲ. ಆದರೆ ನಮ್ಮ ಪಕ್ಷ ಮಾತ್ರ ಕಾಂಗ್ರೆಸ್. ಬಿಜೆಪಿ ಆಗ್ಬಾರ್ದಾ? ಆಗ್ಬೋದು. ಅದು ಮುಖ್ಯ ಏನಂದ್ರೆ ಫಿನಿಶಿಂಗ್ ಆಗಕ್ಕೆ ಮೊದಲು ಇವರು ಓಪನ್ ಮಾಡಿದ್ದಾರೆ, ಅದು ದೇಶಕ್ಕೆ ನಾಶ. ಯಾವ್ದು ಸರಿ ಅಲ್ಲ? ಅದು ಫಿನಿಶು ಆಗ್ಬೇಕು, ಆದ ಮೇಲೆ ಅದನ್ನು ಓಪನ್ ಮಾಡ್ಬೇಕತ್ತು. ಅಂದ್ರೆ ನಿಮ್ಮ ಪ್ರಕಾರ ಯಾವ್ದು ಫಿನಿಶ್ ಆಗ್ಬೇಕು ಅಂತ? ಅಯೋಧ್ಯೆ ಫಿನಿಶ್ ಆಗದೆ ಓಪನ್ ಮಾಡಿದ್ರೆ ತಪ್ಪು ಅಂತ ಅದು ದೇಶಕ್ಕೆ ನಾಶ ಆಗೋದು. ಸ್ವಾಮಿಯರು ಸುಮಾರು ಜನ ಹೇಳಿದ್ದಾರೆ. ಕಳೆದ ಬಾರಿ ಈಗ ಅಭಿವೃದ್ಧಿ ನೋಡೋದಾದ್ರೆ ಅಭಿವೃದ್ಧಿ ಆಗಿಲ್ವಾ ನಿಮ್ಮ ಪ್ರಕಾರ? ಇಲ್ಲ, ಏನು 10 ಪೈಸೆ ಬಡವರಿಗೆ ಕೊಡ್ಲಿಲ್ಲ. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಕಾಂಗ್ರೆಸ್. ಯಾಕೆ ಸರ್? ಬಿಜೆಪಿ ಆಗ್ಬಾರ್ದಾ? ಯಾಕೆ ಸರ್? ಆರ್ಥಿಕ ನೆರವು ತುಂಬಾ ಕಮ್ಮಿ ಇದೆ. ಆರ್ಥಿಕ ಇದು ಮೂಲಭೂತ ಸೌಕರ್ಯ ನಮಗೆ ತುಂಬಾ ಕಮ್ಮಿ ಇದೆ. ಕಾಂಗ್ರೆಸ್ ಬಂದ್ರೆ ಸಿಗ್ಬಹುದಾ? ಖಂಡಿತ ಸಿಗುತ್ತೆ. ನೀವು ಪಕ್ಷ ನೋಡ್ಕೊಂಡು ಹಾಕ್ತಾರಾ ಅಥವಾ ಜನ ನೋಡ್ಕೊಂಡು ಹಾಕ್ತಿದ್ದೀರಾ? ನಾವು ಜನ ನೋಡ್ಕೊಂಡೇ ಆಗ್ಬೋದು. ಓಕೆ, ಈ ಸಲ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಸೀಟ್ ಸಿಗ್ಬೋದು? ವಿನಯ್ ಕುಮಾರ್ ಸಿಗ್ಬೋದು. ನಿಮ್ಮ ಪ್ರಕಾರ ಈ ಸರ್ತಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಬರ್ಬೋದು? ಬಿಜೆಪಿ ಬರ್ಬಹುದು ಅಂತೇಳಿ. ಓಕೆ, ಈಗ ಯಾಕೆ ಸಿದ್ದರಾಮಯ್ಯ ಅವರು ನಿಮ್ಗೋಸ್ಕರ ಶಕ್ತಿ ಯೋಜನೆ ಅಥವಾ ಗೃಹಲಕ್ಷ್ಮಿ ಎಲ್ಲ ಕೊಟ್ಟಿದ್ದಾರೆ, ಆದ್ರೆ ಯಾಕೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ವಾ? ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳಿಲ್ಲ, ಆದ್ರೆ ಎಲ್ಲರೂ ಹೇಳೋ ಬಿಜೆಪಿ ಅಂತ ನಾವು ಸಹ ಹೇಳ್ಬೇಕಾಗ್ತದೆ. ಎಲ್ಲರೂ ಹೇಳಿದಕ್ಕೆ ನೀವು ಸಹ ಹೇಳ್ತೀರಾ. ಯಾಕೆ ನಿಮಗೆ ಬಿಜೆಪಿಯಿಂದ ಅಭಿವೃದ್ಧಿ ಬಂದಿಲ್ವಾ? ಯಾವ್ದು ಕೂಡ ಬಂದಿದೆ ಬರ್ಲಿಲ್ಲ ಅಂತ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಯಾರು ನಿಲ್ಬೇಕು ನಿಮ್ಮ ಪ್ರಕಾರ? ಗೊತ್ತಿಲ್ಲ, ಗೊತ್ತಿಲ್ಲ, ಅವ್ರು ನಿಲ್ಬಹುದು. ಈ ಸರ್ತಿದ MP ಎಲೆಕ್ಷನ್ ವಾ ಪಕ್ಷ ವಿನ್ ನಾವು ಇರ್ನ ಪ್ರಕಾರ? ಬಿಜೆಪಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿನ್ ಆಪನ್ನ. ಓಕೆ, ಪಕ್ಷ ತೂದು ಪಾಡುವಾರ ಜನಕ್ಲೆ ತೂದು ಓಟ್ ಪಾಡುವ ಪಕ್ಷಗೆ ಇತ್ತೆ ಬಿಜೆಪಿ ಈ ಸರ್ತಿ ಒಂತೆ ಜನ ಉಂತುದೇರು. ಅರುಣ್ ಕುಮಾರ್ ಪುತ್ತಿಲ ಸರ್, ಸತ್ಯಜಿತ್ ಸರ್, ನಳಿನ್ ಕುಮಾರ್ ಕಟೀಲ್ ಇರಾಗ ಏರು ಉಂತುಂಡ ಎಡ್ಡೆ ಅಂದ ಅನಿಸಾಮ ಪುತ್ತಿಲ ಅಂತಾಡಂದ. ಓಕೆ ಸರ್, ಇತ್ತೆ ಅಭಿವೃದ್ಧಿಯಿಂದ ಪಂಡ ಬಿಜೆಪಿಯ ಕಾಂಗ್ರೆಸ್? ಅಭಿವೃದ್ಧಿ ಕೇಂದ್ರದ ಕಾಂಗ್ರೆಸ್ ಮೂಲವು. ನಿಮ್ಮ ಪ್ರಕಾರ ಯಾವ್ದು ಬರ್ಬೇಕು ನಿಮ್ಗೆ ಅಭಿವೃದ್ಧಿ ಅಂತ ಹೇಳಿದ್ರೆ? ಯಾವ್ದಾದ್ರು ಸರಿ, ಅಭಿವೃದ್ಧಿ ಆಯ್ತು. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗುತ್ತೆ? ದೇಶವನ್ನು ಉಳಿಸುವಂತ ಪಕ್ಷ ಯಾವ ತರ, ದೇಶ ಯಾವ ಪಕ್ಷದಿಂದ ಉದ್ಧಾರ ಆಗಿದೆ ಅಥವಾ ಮೇಲಕ್ಕೆತ್ತಿದೆ ಆ ಪಕ್ಷ ಬರಬೇಕು. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬಿಜೆಪಿ ವಿನ್ ಆಗ್ಬೋದು. ಯಾಕೆ ಕಾಂಗ್ರೆಸ್ ಬರಬಾರ್ದಾ? ಹಾಗೇನಿಲ್ಲ, ಆದ್ರೆ ಒಳ್ಳೆ ಕೆಲಸ. ಮತ ಬಿಜೆಪಿಗೆ? ಬಿಜೆಪಿ. ಓಕೆ, ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಯಾರಿಗೆ ಸೀಟ್ ಸಿಗ್ಬೇಕು? ಅರುಣ್ ಕುಮಾರ್ ಸರಿ, ಈ ಸರ್ತಿದ MP ಎಲೆಕ್ಷನ್ ಏರ್ ವಿನ್ ಆವೇರ್ ಸರಿ ಏನ ಪ್ರಕಾರ? ಪಕ್ಷ ಈರ್ನ ಪ್ರಕಾರ ಏರ್ ವಿನ್ ಆವೇರ್? ಓಕೆ, ನಿಮ್ಮ ಪ್ರಕಾರ ಈ ಸಲ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಕಾಂಗ್ರೆಸ್ ವಿನ್ ಆಗ್ಬಹುದು. ಕಾಂಗ್ರೆಸ್ ವಿನ್ ಆಗ್ಬೋದು. ಅಭಿವೃದ್ಧಿ ಅಂತ ಹೇಳಿದ್ರೆ ಬಿಜೆಪಿಯ ಕಾಂಗ್ರೆಸ್ ನಿಮ್ಮ ಪ್ರಕಾರ? ನಮ್ಗೆ ಅಷ್ಟೇನ್ ಗೊತ್ತಾಗಲ್ಲ. ಮತ್ತೆ ಕಾಂಗ್ರೆಸ್ ಬಂದ್ರೆ ನಮ್ಗೆಲ್ಲರಿಗೂ ಖುಷಿ. ಯಾಕೆ ಸರ್ ಖುಷಿ? ಕಾಂಗ್ರೆಸ್ ಬಂದ್ಮೇಲೆ ನಮ್ಗೆ ಚೆನ್ನಾಗಿ ಇರ್ಬೋದಲ್ಲ. ಚೆನ್ನಾಗಿ ಅಂದ್ರೆ ನಿಮ್ಮ ಇವಾಗ ಕಾಂಗ್ರೆಸ್ ಬಂದಾಗೆ ಎಲ್ಲ ಹೆಂಗಸರಿಗೆ 2,000 ದುಡ್ಡು ಕೊಡ್ತಾ ಇದ್ದಾರೆ. MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು? ಒಂದ್ಸಲ ರಾಹುಲ್ ಗಾಂಧಿ ನೋಡ್ಬೇಕು ಒಂದ್ಸಲ, ಯಾಕಂದ್ರೆ ಅವನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅವರಲ್ಲಿ. ಹಂಗಾಗಿ ಖಂಡಿತವಾಗಿ ಒಂದ್ಸಲ ಕೊಟ್ಟು ನೋಡೋಣ, ಯಾಕಂದ್ರೆ ಭಾವನೆಗಳಿದೆ ಅವರಲ್ಲಿ. ಒಂದು ಇಂಡಿಯಾನ ಬೆಳೆಸ್ಬೇಕನ್ನೋ ಭಾವನೆ ಇದೆ, ಅವ್ರನ್ನ ಬೆಳೆಸ್ಬೇಕಂತ ಅವಕಾಶ ಎಲ್ರು ಮಾಡಮ್ಮ ಅಂತ ಇಲ್ಲ ಅಂತ. ಡಿಜಿಟಲ್ ಇಂಡಿಯಾ ಅಂತ ಮಾಡಕ್ ಹೋದ್ರು ಯಾರು ಮೋದಿ ಅವರು, ಅದು ತಪ್ಪಾಗ್ತದೆ. ಬಡ ಫ್ಯಾಮಿಲಿಗೆ ಅದು ತುಂಬಾನೇ ಎಫೆಕ್ಟ್ ಆಗುತ್ತದೆ. ಅದು ಫ್ಯಾಕ್ಟ್ರಿ ಅವ್ರಿಗೆ ಈ ಬೇರೆಯವ್ರಿಗೆಲ್ಲ ಅನುಕೂಲ ಆಗುತ್ತೆ ಅದು, ಬಟ್ ಈ ನಮ್ಮ ಬಡ ಫ್ಯಾಮಿಲಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅದು ಅವ್ರು ಮಾಡೋದು ಸರಿಯಿಲ್ಲ ಅಂತ ಅಷ್ಟೇ. ಓಕೆ, ಈಗ 10ರಲ್ಲಿ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಬಿಜೆಪಿಗೆ? 5. ಕಾಂಗ್ರೆಸ್ಸಿಗೆ 10. ಈ ಬಾರಿ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಬಿಜೆಪಿ. ಕಾಂಗ್ರೆಸ್ ಬರ್ಲಿಕ್ಕಿಲ್ಲ ಅನ್ಸುತ್ತೆ. ಅಭಿವೃದ್ಧಿ ಅಂತ ಹೇಳಿದ್ರೆ ನಿಮಗೆ ಬಿಜೆಪಿ ನೆನಪಾಗುತ್ತಾ ಕಾಂಗ್ರೆಸ್ ನೆನಪಾಗುತ್ತಾ?
ಬಿಜೆಪಿ. ಬಿಜೆಪಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ 10ರಲ್ಲಿ? 9. ಕಾಂಗ್ರೆಸ್ಸಿಗೆ? 4. ಕಾಂಗ್ರೆಸ್ ಸರ್ಕಾರ ಉಂಟಲ್ಲ ಕಡು ಬಡವರದು 10 ಕೆಜಿ ಅಕ್ಕಿದ್ದದು ಬಿಜೆಪಿ 5 ಕೆಜಿ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೊಂದು ಮನೆ ಹೆಂಗಸರಿಗೆ ಆಧಾರ ಕಾರ್ಡ್ 2,000 ಕೊಟ್ಟಿದ್ದಾರೆ. 5 ಕೆಜಿ ಅಕ್ಕಿ ಕೊಟ್ಟು ಅಕ್ಕಿ ಇಲ್ಲದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ನಮ್ದು ಮನೆ ಇದೆ ಕಲ್ಮಂಜಿ ಗ್ರಾಮ, ಅರ್ಥ ಆಯ್ತಪ್ಪ. ನಮಗೆ ಇಷ್ಟವೇ ಕಾಂಗ್ರೆಸ್ ಸರ್ಕಾರ. ಇಂದಿರಾ ಗಾಂಧಿ ಬಡವರು ಬಂದು ನಮ್ಮ ಕೈ ಊಟದು ಅದು ಚಿಹ್ನೆ ಅವರು ಚೇಂಜ್ ಮಾಡಿದ್ರು ಇಷ್ಟರು. ದಕ್ಷಿಣ ಕನ್ನಡದಲ್ಲಿ ಯಾರಿಗೆ ಸೀಟ್ ಸಿಗ್ಬೇಕು ಅನ್ಸುತ್ತೆ ಬಿಜೆಪಿಯಲ್ಲಿ? ನೋಡಿ, ನಾವು ಮೋದಿ ಅವರು ಮಾಡುವ ಕೆಲಸಕ್ಕೋಸ್ಕರ ಯಾರು ನಿಂತರು ಓಟ್ ಹಾಕ್ತೇವೆ. ಅದು ಮೋದಿಜಿಗೋಸ್ಕರ. ಯಾರು ನಿಂತರು ನಮ್ಮ ಅಂದ್ರೆ ಬಿಜೆಪಿಗೋಸ್ಕರ. ಹಾಗೆ ಈ ಸರ್ತಿದ MP ಎಲೆಕ್ಷನ್ ಏರ್ ವಿನ್ ಅವಡೀರಿಗೆ ಯಾವ ಬಸ್ಸದಕ್ಕೆಲ್ಲ ಉಪಕಾರ ಮಾಡ್ತಾರೆ. ಏರ್ಲ ಉಪಕಾರ ಮಾಡ್ತಿದ್ದೀರಿ. ನನಗೂ ಎಲ್ಲ ನೀರು ಇದ್ದಂದೆ ದುಡ್ಡು ಇತ್ತನಕ್ಲಿಕ್ಕೆ ಕೊರ್ನ ಎಂಕದಲ್ಲಿ ಕೊಡ್ತಿದ್ದೀರಿ. ಮರ ನೀರಿಜ್ಜಿ ಪಂಚಾಯತ್ ಸೊನ್ನೆ ಪಂಚಾಯತ್ ದುಡ್ಡು ಕಟ್ಟ ನಡೆದಿತ್ತು ಹಾಕತಾಯಿ ಅಂಚೆನೆ ಉಂಡು. ಏರ್ಲ ಒಂಜಿ ಉಪಕಾರ ಮಾಡ್ತಿದ್ದೀರಿ ಅಂಕ ಎನ್ನ ಹೊರ್ಗಡೆ ಮಾರ್ಗ ಬಲತ್ತು ಕರ್ಕೊಂಡು ಪಕ್ಷದಕ್ಲಿ ಇಂಕ 5 ಪೈಸೆ ಇನ್ನು ಮುಟ್ಟ ಕೊಡ್ತಿದ್ದೀರಿ. ಕೊರ್ಪಣ್ಣೆ ಅವೇ ಓಟೆ ಏರೆಗ್ಲ ಪಾಡ್ಜಿ ಓಟು ಮಾಡ್ಜಿದ ಪಾಡ್ನಲ್ಲಿ ಇಚ್ಚಿ ದಾಲ್ ಪಾಡ್ನೊಂಜಿ ಹಕ್ಕತ ಮ್ಯಾಮ್ ಓಟು ಪಾಡ್ನ ಹಕ್ಕು ಅಂದು ಸರಿ ಓಕೆ ಎಂಕಲ್ ಓತನ್ಬ ಆಂಡಲ ಅಕ್ಲ ಕೈದು ಉಪಕಾರ ಇಜ್ಜಿಂದ ಎಂಕಲ್ ದಾಯ್ಗ ಓಟು ಮಾಡೋದು ದಾಯ್ಗ ಓಟು ಮಾಡೋದು ಒಕ್ಕಡೆ ಜಂದೆ ಎಂಕ್ಲಿಗೆ ಅಗತ್ಯ ಇಚ್ಚಿ ಅವೇ ₹1 ಏರೆಗ್ಲ ಉಪಕಾರ ಆತಿದ್ದೀರಿ. ಎಂಕ್ಲ ಪಾಪದಾಗ್ಲಿಗೆ ಏರೆಗ್ಲ ಉಪಕಾರ ಆತಿದ್ದೀರಿ. ಅಕ್ಲಿ ದುಡ್ಡಿತ್ತರಾಗ್ಲಿಗೆ ಮಾತ್ರ ತೋಟ ಇತ್ತರಾಗ್ಲಿ ಮಾತ್ರ ಪರಿಹಾರ ಕೊಡ್ತೀರಿ. ಅಲ್ಪ ಎಂಗ್ಲಲ್ಪ ಮಾರ್ಗ ಹೋಗಿ ಪ್ಲೇಸ್ ಸ್ವಲ್ಪ ಕಡಿರುದ್ದೇವರ ಕಣರ್ಪ ನೂಜಿ ದಾದ ಪ್ರಾಬ್ಲಮ್ ಉಂಡು ಮ್ಯಾಮ್ ಇಲ್ಲ ಅಲ್ಪ ಇದು ಜಾಗೇಡು ಎಂಕ್ಲ ವರ್ಗ ಜಾಗೇಡು ಅಕ್ಲ ಬಲತ್ಕಾರಡು ಮಾರ್ಗ ಮಲ್ತದೆ. ಮಾರ್ಗ ಮಲ್ತದು ಮಾರ್ಗ ಪಥ ಹೋಯದು ₹1 ಪರಿಹಾರ ಕೊಡ್ತಿದ್ದೀರಿ. ಎಂಕ್ಲ ಪಂಡ ವರ್ಗದ ಪಟ್ಟೆ ಜಾಗೇಡೆ ಮಾರ್ಗ ಪಥ ಹೋಗ್ತದೆ. ಎಂಕ್ಲು 35 ಸೆನ್ಸದನ್ನ ಬಿಡ್ತದೆ ಮಾರ್ಗ ಬಾಯಿ ಮಾತಾಡು ಬುಡ್ದು ಕೊಡ್ತಾರ ದುಂಬು ಅಪ್ಪ ಕಪ್ಪೈಪುನಾಗ ಬುಡ್ದು ಕೊರ್ದಾದ ಒಬ್ಬಕ್ಕ ಲಾಸ್ಟ್ಗೆ ಇದು ಅಕ್ಲ ಬಲ್ತ್ ಕರಡೆ ಅಕ್ಲು ಪಂಚಾಯತಿ ಮಾರ್ಗ ಅಂದ ಮಲ್ತೊಂಡೇರಿ ₹1 ಪರಿಹಾರ ಅಂತ ಕೊಡ್ತಿದ್ದೀರಿ. ₹1 ಕೊಡ್ತಿದ್ದೀರಿ. ದಾಯಿ ಪಾಡೋಡು ಬೊಕ್ಕಡಿ ಜಂದೆ ಪಾಪದಾಗ್ಲಿಗೆ ಏರೆಗ್ಲು ಉಪಕಾರ ಹಾಕುತ್ತೀರ. ನೀರ್ಲ ಇಚ್ಚಿ ದಾಲ್ ಇಜ್ಜಿ ಬೋರ್ದೆ ಪಲ್ಗೊಪ್ಪ ಅಂಚಾಲ್ಪ ಇಂಚಾಲ್ಪ ಪುರ ಒಂಡೇದು ₹1 ಏರೆಗ್ಲ ಉಪಕಾರ ಹಾಕ್ತಿದ್ದೀರಿ. ಎಗ್ಲಿ ಪಾಪದಾಗ್ಲಿ ಎಂಗ ಖಾಲಿ ಗುಡ್ಡೆಡಿಪ್ಪು ನಲ್ಪ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.